ನಮಸ್ತೆ ಬ್ಯೂಟಿಫುಲ್ ಪೀಪಲ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸೌಂದರ್ಯ ಮಾತಾಡ್ತಾ ಇದ್ದೀನಿ. ನೀವು ನನ್ನ ತಮ್ಮನೇಲಿ ನೋಡಿದ ಹಾಗೆ ನಾನಿವತ್ತು ಮಂತ್ರಾಲಯಕ್ಕೆ ಬಂದಿದ್ದೀನಿ. ಒಂದು ದಿನದಲ್ಲಿ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಆ್ಯಂಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೇಗೆ ಹೋಗಿ ಬರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮಂತ್ರಾಲಯದ ಸುತ್ತಮುತ್ತ ನೋಡ್ಬೋದಾಗಿರುವಂಥ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅದು ಕೂಡ 1500 ರುಪೀಸಲ್ಲಿ. ಆ್ಯಕ್ಚುಲಿ 1000 ರುಪೀಸ್ ಸಾಕು, ಇನ್ನು 500 ಬಫರಿಂಗ್ ಅಮೌಂಟ್ ಥರ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ, ವೆಯ್ಟ್ ಮಾಡೋದು ಬೇಡ. KSR ಬ್ಯಾಂಗ್ಳೂರಿಂದ ಉದ್ಯಾನ್ ಎಕ್ಸ್ಪ್ರೆಸ್ 8:45 ಹೊರಡುತ್ತೆ. ಈ ಟ್ರೈನ್ ಡೈಲಿ ಇರುತ್ತೆ ಆ್ಯಂಡ್ ಸ್ಲೀಪರ್ ಕೋಚ್ ಫೇರ್ 260 ಆ್ಯಂಡ್ 2 AS ಫೇರ್ 145. ಬಟ್ ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ಲೀಪರ್ ಕೋಚ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ದೆನ್ ಅಲ್ಲೇ ಹಲ್ದಿರಾಮ್ಸಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ನಾವು ಉದ್ಯಾನ್ ಎಕ್ಸ್ಪ್ರೆಸ್ಸಲ್ಲಿ ಹೊರಟ್ವಿ. ನಾವು ಮಂತ್ರಾಲಯಂ ರೋಡ್ ರೀಚ್ ಆದಾಗ 350 ಆಗಿತ್ತು. ಇದು ಮಂತ್ರಾಲಯಂ ರೋಡ್. ಈ ರೈಲ್ವೆ ಸ್ಟೇಷನ್ನಿಂದ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ ಆಟೋದವರು. ಹಾಗೆ ಅವರು ಮಂತ್ರಾಲಯಂ ಟೆಂಪಲ್ಗೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ರೈಲ್ವೆ ಸ್ಟೇಷನ್ನಿಂದ ರಾಯರ್ ಸನ್ನಿಧಿ ಅರೌಂಡ್ 30 ಮಿನಿಟ್ಸ್ ಆಗುತ್ತೆ. ನಾವು ರೀಚ್ ಆದಾಗ 4:25 ಆಗಿತ್ತು. ತುಂಬ ಜನ ಬಂದಿರೋರು ಲಾಡ್ಜ್ ಅಥವಾ ಬೇರೆ ಬೇರೆ ಕಡೆ ಸ್ಟೇ ಮಾಡ್ತಾರೆ. ಆದರೆ ತುಂಬ ಜನ ರಾಯರ್ ಸನ್ನಿಧಾನದಲ್ಲೇ ಬೆಳಗಿನ ಜಾವದವರೆಗೂ ಮಲ್ಕೊಂಡು ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಅವ್ರ ನಂಬಿಕೆ ಏನಪ್ಪ ಅಂದರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಚೈತನ್ಯ ರೂಪದಲ್ಲಿ ಇವಾಗಲೂ ತಪಸ್ಸು ಮಾಡ್ತಿದ್ದಾರೆ. ಅವರ ಸನ್ನಿಧಾನದ ಎದುರು ಮಲಗೋದ್ರಿಂದ ರಾಯರ ಅನುಗ್ರಹ ಇರುತ್ತೆ. ಹಾಗೆ ಅವರು ನಮ್ಮನ್ನು ವೀಕ್ಷಿಸ್ತಾರೆ ಮತ್ತು ಪಾದಸ್ಪರ್ಶದ ಆಶೀರ್ವಾದವನ್ನು ನಾವು ಪಡಿಬೋದು ಅನ್ನೋದೇ ಭಕ್ತರ ನಂಬಿಕೆ ಆಗಿದೆ. ಇನ್ನು ರೂಮ್ ಬುಕ್ಕಿಂಗ್ಸಿಗೆ ಬಂದರೆ ನೀವು SRS ಆನ್ಲೈನ್ ಮಠದ ಇದರಿಂದನೇ ನೀವು ಬುಕ್ ಮಾಡ್ಕೋಬೋದು. 250ಇಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ 1 ಮಂತ್ ಪ್ರೇಯರಾಗೆ ಮಾಡ್ಕೋಬೇಕು. ನಮ್ಮದು ಸ್ಟೇ ಇಲ್ಲದೆ ಇರೋದ್ರಿಂದ ನಮಗೆ ಫ್ರೆಶನ್ ಅಪ್ ಆಗೋದಕ್ಕಷ್ಟೇ ಬೇಕಾಗಿತ್ತು. ಮಠದ ಸುತ್ತಮುತ್ತ ತುಂಬ ವಸತಿ ಗೃಹಗಳಿದ್ದಾವೆ. ಫ್ರೆಶನ್ ಅಪ್ ಆಗೋದಕ್ಕೂ ಅವ್ರು ಪ್ರೊವೈಡ್ ಮಾಡ್ತಾರೆ. 100 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ ಅದೆಲ್ಲ ತುಂಬ ಕೆಟ್ಟದಾಗಿರುತ್ತೆ. ಸೊ ಹೋಗ್ಬಿಟ್ಟು ವಾಪಸ್ ಬರೋದು ಬೇಡ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಬಿಲೋ 500 ಇರುತ್ತೆ ಫ್ರೆಶನ್ ಅಪ್ ಆಗೋದಕ್ಕೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ನಾವು ದೀಪಾವಳಿ ಹಬ್ಬದ ದಿನ ಹೋಗಿರೋದ್ರಿಂದ ತುಂಬ ಕ್ಯೂ ಇತ್ತು. ದರ್ಶನದ ಸರ್ತಿ ಸಾಲು ಕೂಡ ಈ ಸಲ ಚೇಂಜ್ ಆಗಿತ್ತು. ಆದರೆ ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಅದೇ ಸಮಯಕ್ಕೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವ್ರ ಕಡೆಯಿಂದ ರಾಯರಿಗೆ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು. ಹಾಗೆ ಈ ದಿನ ದೀಪಾವಳಿ ಆಗಿರೋದ್ರಿಂದ ಸ್ವಲ್ಪ ರಿಚುವಲ್ಸ್ನ ಅವ್ರು ಫಾಲೋ ಮಾಡ್ತಾಯಿದ್ರು. ಹಾಗೆ ನಮಗೆ ಈ ಸಲ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವ್ರ ಕಡೆಯಿಂದ ಪ್ರವಚನ ಕೂಡ ಇತ್ತು. ಏನಕ್ಕೆ ನರಕ ಚತುರ್ದಶಿ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಅಭ್ಯಂಜನ ಸ್ನಾನದ ಇಂಪಾರ್ಟೆನ್ಸ್ನ ಅವ್ರು ತಿಳಿಸ್ಕೊಟ್ರು. ಹಾಗೆ ಅವ್ರ ಕಡೆಯಿಂದನೇ ನಮಗೆ ಈ ಸಲ ಮಂತ್ರಾಕ್ಷತೆ ಸಿಕ್ತು. ಹಾಗೆ ಅಭ್ಯಂಜನ ಸ್ನಾನ ಅವತ್ತು ಮಾಡಬೇಕಾಗಿರೋದ್ರಿಂದ ಎಲ್ಲ ಭಕ್ತಾದಿಗಳಿಗೂ ಬೇರೆ ಬೇರೆ ಸ್ವಾಮಿಗಳು 1 ಡ್ರಾಪ್ ತೈಲವನ್ನು ಭಕ್ತಾದಿಗಳ ತಲೆ ಮೇಲೆ ಸಿಂಪರಣೆ ಮಾಡಿದರು. ಇನ್ನು ಮಂತ್ರಾಕ್ಷತೆಯನ್ನು ಕೆಲವರು ತಲೆ ಮೇಲೆ ಹಾಕೋತಾರೆ, ಇನ್ನು ಕೆಲವರು ತಿಂತಾರೆ, ಇನ್ನು ಕೆಲವರು ಅದನ್ನು ದೇವ್ರ ಮನೇಲಿ ಇಟ್ಕೋತಾರೆ. ಒಟ್ಟಿನಲ್ಲಿ ಮಂತ್ರಾಕ್ಷತೆಯಿಂದ ಪ್ರಭುಗಳ ಆಶೀರ್ವಾದ, ಹಾಗೆ ನೆಮ್ಮದಿ, ಶಾಂತಿ ಹಾಗೂ ನೆಗೆಟಿವ್ ಎನರ್ಜೀಸ್ ನಮ್ಮಿಂದ ದೂರ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಹಾಗೆ ಭಕ್ತಾದಿಗಳು ತಮ್ಮ ಪ್ರಾರ್ಥನೆಗಳನ್ನು ಹೇಳ್ಕೊಂಡು ಈ ರೀತಿಯಾದ ದೀಪವನ್ನು ಕೂಡ ಬೆಳಗ್ತಾರೆ. ಇನ್ನು ಕಾಮಧೇನಿಗೂ ಹಾಗೂ ಗುರುಗಳಿಗೂ ಅವಿನಾಭಾವ ಸಂಬಂಧ. ಕಾಮಧೇನು ದೇವತೆಗಳ ಪಾವಿತ್ರ ಸಕಲ ಸಂಪತ್ತಿನ ಮೂಲವಾದ ದೈವಿ ಗೋಮಾತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಕಾಮಧೇನುಗಳಂತೆಯೇ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಅಂತ ಭಕ್ತರು ನಂಬಿರ್ತಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಮಂತ್ರಾಲಯದ ಸುತ್ತಮುತ್ತ ಇರೋ ಪ್ಲೇಸಸ್ಗೆ. ಹೇಗಪ್ಪ ಹೋಗೋದು ಅಂದರೆ, ಅಲ್ಲಿ ಶೇರ್ ಆಟೋಸ್ ಇರುತ್ತೆ. ಪರ್ ಪರ್ಸನ್ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಅವರು 5 ಪ್ಲೇಸಸ್ಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ನಾವು ಫಸ್ಟ್ ಬಂದಿದ್ದೆ ಅಭಯ ಆಂಜನೇಯ ಟೆಂಪಲ್ಗೆ. ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ, ಬಿಸಿಲು ಬರೋದಕ್ಕಿಂತ ಮುಂಚೆ ಈ 5 ಪ್ಲೇಸಸ್ಗಳನ್ನ ಕವರ್ ಮಾಡೋದು ಬೆಟರ್ ಅಂತ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಆಂಜನೇಯ ನಿಂತಿರೋ ಪೋಸ್ಚರಲ್ಲಿದೆ. ಹಾಗೆ ಇದು 32 ಅಡಿಗಳಿದ್ದಾವೆ. ಇದ್ರ ಮುಂದೆನೇ ಒಂದು ಚಿಕ್ಕ ಐಡಲ್ ಇದೆ ಆಂಜನೇಯ ಸ್ವಾಮಿದೇನೆ. ನಾವಿಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದ ಪ್ಲೇಸೇ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಪಂಚಮುಖಿ ಹನುಮಂತನಿಗೆ 5 ತಲೆಗಳಿವೆ: ವರಾಹ, ಗರುಡ, ಹನುಮಾನ್, ನರಸಿಂಹ ಹಾಗೂ ಹಯಗ್ರೀವ. ಈ 5 ಮುಖಗಳು 5 ವಿಭಿನ್ನ ದೇವತೆಗಳ ಶಕ್ತಿಯನ್ನು ಸೂಚಿಸುತ್ತೆ. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ 12 ವರ್ಷಗಳ ಕಾಲ ಗುಹೆಯೊಳಗೆ ತಪಸ್ಸು ಮಾಡಿದ್ರಂತೆ. ಆ ತಪಸ್ಸಿನಿಂದ ಸಂತುಷ್ಟನಾದ ಶ್ರೀ ಹನುಮಂತ ದೇವರು ಪಂಚಮುಖಿ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ಪ್ರತ್ಯಕ್ಷನಾಗಿದ್ದಾರೆ. ಆ ದಿನದಿಂದ ಈ ಸ್ಥಳವನ್ನು ಪಂಚಮುಖಿ ಹನುಮಂತ ದೇವರ ಪವಿತ್ರ ಸ್ಥಳ ಎಂದು ಭಕ್ತರು ಪೂಜಿಸುತ್ತಾರೆ. ಹಾಗೆ ಇಲ್ಲಿ ಬೃಹತ್ ಬಂಡೆಯೊಳಗಡೆ ಉದ್ಭವವಾಗಿರುವ ಲಕ್ಷ್ಮೀ ದೇವಿಯನ್ನು ಕೂಡ ನಾವು ನೋಡ್ಬೋದು. ಈಗ ನಾನು ಬಂದಿರೋದು ತುಂಗಭದ್ರಾ ನದಿಯ ತೀರದಲ್ಲಿರೋ ಒಂದು ಪವಿತ್ರ ಹಾಗೂ ಅದ್ಭುತ ಸ್ಥಳಕ್ಕೆ, ಬಿಚ್ಚಾಲಿಯ ಏಕಶಿಲಾ ಬೃಂದಾವನಕ್ಕೆ. ಇಲ್ಲಿ ಹಳೆಯ ಕಾಲದಲ್ಲಿ ಶ್ರೀ ಅಪ್ಪಣಾಚಾರ್ಯರು
ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಿಯ ಶಿಷ್ಯವಾಸವಾಗಿದ್ದರು. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ 13 ವರ್ಷಗಳ ಕಾಲ ಅಪ್ಪಣಾಚಾರ್ಯರ ಜೊತೆ ವಾಸ ಮಾಡಿ ತಪಸ್ಸು ಹಾಗೂ ಉಪದೇಶ ನೀಡಿದರು. ಅವ್ರ ಗುರು ಶಿಷ್ಯರ ಪ್ರೀತಿ ಹಾಗೂ ಭಕ್ತಿ ಇಂದಿಗೂ ನೆಲದಲ್ಲಿ ಅನುಭವಿಸ್ಬೋದು ನಾವು. ಅವ್ರ ಸ್ಮರಣೆಗಾಗಿ ಇಲ್ಲಿ ಒಂದು ಪವಿತ್ರ ಬೃಂದಾವನವನ್ನು ನಿರ್ಮಾಣ ಮಾಡಿದ್ದಾರೆ. ಒಂದೇ ಕಲ್ಲಿನಿಂದ ನಿರ್ಮಿತವಾಗಿರೋದ್ರಿಂದ ಇದನ್ನು ಏಕಶಿಲಾ ಬೃಂದಾವನ ಅಂತ ಕರೀತಾರೆ. ಈ ಸ್ಥಳನ 2ನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಕೂಡ ಇದೆ, ನೀವು ನೋಡ್ಬೋದು. ಈ ಕಲ್ಲಿನ ಏಕಶಿಲಾ ಬೃಂದಾವನದೊಳಕ್ಕೆ ಮಂತ್ರಾಲಯದ ಕಡೆಯಿಂದ ಬರುವ ಜ್ಯೋತಿಯು ಪ್ರವೇಶಿಸುವುದನ್ನು ತುಂಬ ಜನ ಇವಾಗಲೇ ನೋಡಿದ್ದಾರೆ. ನೆಕ್ಸ್ಟ್ ನಾವು ಬಂದಿದ್ದೆ ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗವನ್ನು ನೀವು ನೋಡ್ಬೋದು. ಇದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ. ಈ 5 ಡಿವೈನ್ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ನಾನು ಬಂದಿದ್ದೆ ಅನ್ನಪ್ರಸಾದಕ್ಕೆ. ಅನ್ನಪ್ರಸಾದಕ್ಕೆ ಹೋಗೋ ದಾರಿಲಿ ಎಷ್ಟೊಂದು ಜನ ಗಿಳಿ ಶಾಸ್ತ್ರನ ಹೇಳ್ತಾ ಇರ್ತಾರೆ. ಆ ಗಿಳಿಗಳನ್ನ ನೀವು ಇಟ್ಕೊಂಡು ಕೂಡ ಆಟ ಆಡಿಸ್ಬೋದು. ಒಂದು ಸ್ವಲ್ಪ ಪೇ ಮಾಡಿದ್ರೆ ನಮಗೂ ಆಟ ಆಡೋದಕ್ಕೆ ಬಿಡ್ತಾರೆ. ನೋಡಿ ಎಷ್ಟು ಕ್ಯೂಟಾಗಿದೆ ಈ ವಿಡಿಯೋ ಕ್ಲಿಪ್ಸ್. ಆ ಕ್ಯೂಟ್ ಗಿಳಿ ಮರಿ ಹೆಸರೇ ರಾಮು. ಅದ್ರ ಜೊತೆ ಸ್ವಲ್ಪ ಆಟಾಡಿ ನಾವು ಹೊರಟಿದ್ದೆ ಅನ್ನಪ್ರಸಾದಕ್ಕೆ. ಅನ್ನಪ್ರಸಾದದ ಟೈಮಿಂಗ್ಸ್ ಬಂದುಬಿಟ್ಟು 11 to 2 o'clock ಆ್ಯಂಡ್ 7:30 to 9 o'clock. ಇಲ್ಲಿ ವರ್ಷಕ್ಕೆ 60 ಲಕ್ಷ ಜನಗಳು ಊಟ ಮಾಡ್ತಾರೆ. ನೀವು ರಾಯರ ಪ್ರಸಾದ ಪಡಿಬೇಕಂದ್ರೆ ಕಡಿಮೆ ಅಂದರೂ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಹಾಗೂ ನೀವು ಪರಿಮಳ ಪ್ರಸಾದ ತೊಗೋಬೇಕಂದ್ರೆ ಕ್ಯೂವಲ್ಲಿ ನಿಂತ್ಕೋಬೇಕು. ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಪಕ್ಕದಲ್ಲೇ ಇರುತ್ತೆ. ಅದು 30 rupeesಗೆ 4 ಬರುತ್ತೆ ನಿಮಗೆ. ಇವಾಗ ಕಾಣಿಸ್ತಿರೋದೇ ರೂಮ್ಸ್. ನೀವು ಆನ್ಲೈನಲ್ಲಿ ಬುಕ್ ಮಾಡಿದರೆ ಇದೇ ರೂಮ್ಸ್ ನಿಮಗೆ ಸಿಗೋದು. ನೆಕ್ಸ್ಟ್ ನಾವು ಹೊರಟಿದ್ದೆ ತುಂಗಾ ನದಿ ತೀರಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂವಲ್ಲಿ. ನಿಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ, ಇಲ್ಲಿ ತೊಗೋಬೋದು. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕ್ಯಾಮೆಲ್ ರೈಡ್ ಇದೆ, ಹಾರ್ಸ್ ರೈಡ್ ಇದೆ, ಹಾಗೆ ಕೊರಾಕಲ್ ರೈಡ್ ಕೂಡ ಇದೆ. ಎಷ್ಟೊಂದು ಜನ ಅಲ್ಲೇ ಸ್ನಾನ ಕೂಡ ಮಾಡ್ತಾಯಿದ್ರು, ತುಂಗಾ ನದಿಲಿ ಸ್ನಾನ ಮಾಡಬೇಕು ಅಂತ. ಆ ನದಿಲಿ ಎಷ್ಟು ಮೀನುಗಳಿತ್ತು ಅಂದರೆ ನೋಡಿ ನಿಮಗೆ ಕಾಣಿಸುತ್ತೆ. ಹಾಗೆ ಕೆಲವರು ಅಲ್ಲಿ ದೀಪ ಕೂಡ ಬಿಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಈ ದೇವಸ್ಥಾನ ಬಂದುಬಿಟ್ಟು ಗಂಗಮ್ಮ ದೇವಿ ದೇವಸ್ಥಾನ. ಇಲ್ಲಿಂದ ನದಿಯ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಗಂಗಮ್ಮ ದೇವಿ ಕಾಣಿಸ್ತಾ ಇದ್ದಾಳೆ. ಇಲ್ಲಿ ಕೂಡ ರಾಯರು ಬಂದರು ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನಾನು ಹೇಳಿದ್ನಲ್ವ, ಇಲ್ಲಿ ಕೂಡ ಅಂಟೆನ ಹಚ್ಬಿಟ್ಟು ದೀಪನೆಲ್ಲ ನದಿಲಿ ಬಿಡ್ತಾಯಿದ್ರು. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನದಿ. ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ಇಷ್ಟು ಸುಂದರವಾದ ನದಿ ತೀರದಲ್ಲಿ ಮತ್ತೇನೋ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಜನಗಳು ಅವ್ರವ್ರ ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಕೆಲವರಿನ ಪಾತ್ರೆಗಳನ್ನ ಅಲ್ಲೇ ತೊಳಿತಾ ಇದ್ದಾರೆ. ದಯವಿಟ್ಟು ಪ್ರಕೃತಿಯನ್ನು ನಾಶ ಮಾಡೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಅನ್ಕೋತೀನಿ. ಯಾರ್ಯಾರು ಭಕ್ತಾದಿಗಳು ಅಥವಾ ಇನ್ಯಾರೇ ದೇವಸ್ಥಾನಕ್ಕೆ ಬಂದರೆ ಅಲ್ಲಿನ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋಕೆ ನೋಡಿ. ಇದನ್ನು ನೋಡೋಕ್ಕೆ ತುಂಬ ಬೇಸರ ಆಗುತ್ತೆ. ನಮ್ಮ ಕಡೆಯಿಂದ ನಾವು ಕಾಪಾಡ್ಕೊಳ್ಳೋಕೆ ಆಗದೇ ಇದ್ರೂ ಪರವಾಗಿಲ್ಲ, ಅದನ್ನು ನಾಶ ಮಾಡೋ ಕೆಲಸ ಅಂತೂ ಯಾರೂ ಮಾಡಬೇಡಿ. ದಯವಿಟ್ಟು ಭಕ್ತಾದಿಗಳು ಇದನ್ನು ಮಾತ್ರ ಯಾರೂ ಮಾಡಬೇಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ನಾವು ಹೊರಟಿದ್ದೆ ಪರಿಮಳ ತೀರ್ಥಕ್ಕೆ. ಇದು ರಾಯರ ಸನ್ನಿಧಿಯ ಪಕ್ಕದಲ್ಲೇ ಇದೆ. ನಾನು ಈ ಲೈಟಿಂಗ್ಸ್ ವ್ಯೂನ ನೋಡಬೇಕು ಅಂತಲೇ 7:15 ಟ್ರೈನ್ ಇದ್ರೇನು 8:45 ಸೇಮ್ ಉದ್ಯಾನ್ ಎಕ್ಸ್ಪ್ರೆಸ್ನ ಬುಕ್ ಮಾಡಿಕೊಂಡು ಇಲ್ಲೇ ಇದ್ದೀನಿ. ಬನ್ನಿ ಆ ವ್ಯೂನ ನಿಮಗೆ ತೋರಿಸ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ರಾಘವೇಂದ್ರ ಸ್ವಾಮಿ ಮಠ. ರಾಘವೇಂದ್ರ ಸ್ವಾಮಿ ಸನ್ನಿಧಿಯಿಂದ ಹೊರಡೋ ಮನಸ್ಸೇ ಇರಲಿಲ್ಲ. ಆದರೂ 8:45ಗೆ ಟ್ರೈನ್ ಇರೋದ್ರಿಂದ ಹೊರಡಲೇಬೇಕು. ರೈಲ್ವೆ ಸ್ಟೇಷನ್ ಸೇಮ್ ಆಟೋದಲ್ಲೇ 50 rupees ಚಾರ್ಜ್ ಮಾಡ್ತಾರೆ. ರೈಲ್ವೆ ಸ್ಟೇಷನ್ ಇದು. ಅಲ್ಲಿಂದ ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂತು ಮತ್ತು ಬ್ಯಾಂಗ್ಳೂರು ರೀಚ್ ಆಗ್ತಾ 4 o'clock ಆಗಿತ್ತು. ನಮಗೆ ನಿಯರ್ ಬೈ ಜಂಕ್ಷನ್ ಯಲಹಂಕ ಆಗಿರೋದ್ರಿಂದ ಅಲ್ಲೇ ಇಳ್ಕೊಂಡೆ. ಆದರೆ ಇದು KSRಗೆ 6 ಗಂಟೆಗೆ ತಲುಪುತ್ತೆ. ನಾನು ಹೇಳ್ದಾಗೆ ಬಡ್ಜೆಟಲ್ಲೇ ಆಗೋಯ್ತಲ್ವ. 270 ಟ್ರೈನ್ ಟಿಕೆಟ್ಸ್ ಆ್ಯಂಡ್ 150 ಫಾರ್ ಸುತ್ತಮುತ್ತ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಹಾಗೆ ರೈಲ್ವೆ ಸ್ಟೇಷನ್ ಆಟೋಗೆ 50 and 50 ಟೋಟಲ್ 890 ಆಗಿದೆ. ಆ್ಯಂಡ್ ನಿಮ್ಮ ರೂಮ್ ಚಾರ್ಜಸ್ ಅರೌಂಡ್ 250 ಇತ್ತು ಅಂದರೆ 1150 ಆಗೋಗುತ್ತೆ. ಬಟ್ ಇನ್ನು ಫುಡ್ ಆ್ಯಂಡ್ ಆಲ್ ಎಲ್ಲ ಇನ್ಕ್ಲೂಡ್ ಮಾಡಿದರೆ 1500 ಆಗೋಗುತ್ತೆ. ರಾಯರ ಸನ್ನಿಧಾನದಲ್ಲಿ ಒಂದು ಅದ್ಭುತವಾದ ಸಾಲುಗಳನ್ನ ನೋಡಿದೆ. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ಗುರುರಾಯರಿದ್ದಾರೆ ಎಂದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಈ ಕನ್ನಡತಿ ಮೇಲೆ ಸದಾ ಇರಲಿ. ಧನ್ಯವಾದಗಳು.